ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ, ನಾರ್ಮಲ್ ಆಗಿ ಪಾಸ್ತಾನ ಯೂಸ್ ಮಾಡಿ ಸ್ಪೈಸಿ ರೆಸಿಪೀಸ್ ನ ಮಾಡ್ತಾರೆ. ಬಟ್ ಇಲ್ಲಿ ನಾನು ಪಾಸ್ತಾನ ಯೂಸ್ ಮಾಡಿ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಒಂದು ರೆಸಿಪೀಸ್ ಇಷ್ಟ ಆಗುತ್ತೆ, ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇದನ್ನ ನೀವು ಆರಾಮಾಗಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ನಾನಿಲ್ಲಿ ಪಾಸ್ತಾ ಪಾಯಸ ರೆಸಿಪಿನ ತೋರಿಸ್ತಾ ಇರೋದು. ಇದನ್ನ ಹೇಗ್ ಮಾಡಿದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಪಾಸ್ತಾ ಪಾಯಸ ರೆಸಿಪಿನ ನಾನು ಹೇಗ್ ಮಾಡಿದೆ ಅಂತ ಈಗ ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ ಎಲ್ಬೋ ಪಾಸ್ತಾ ತಗೊಂಡಿದ್ದೀನಿ. ಇದು ಬಂದು ಪೂರ್ತಿಯಾಗಿ ವೀಟ್ ಬೇಸ್ ಆಗಿರುತ್ತೆ. ನೀವು ಬೇರೆ ಯಾವ ಪಾಸ್ತಾದಲ್ಲಾದ್ರೂ ಟ್ರೈ ಮಾಡ್ಬೋದು. ಹಾಗೆ 1 ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಮತ್ತೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ, ಮತ್ತೆ ಸ್ವಲ್ಪ ಬಾದಾಮ್ ಪೌಡರ್ ತಗೊಂಡಿದ್ದೀನಿ. ಇದ್ರ ಬದಲು ನೀವು ಏಲಕ್ಕಿ ಪೌಡರ್ ಹಾಗೆ ಕೇಸರಿ ದಳನ ಸಹ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಬೆರೆಸ್ಕೋಬಹುದು. ನಂತರ ಇಲ್ಲಿ ನಾನು ಪಾಯಸಕ್ಕೆ ಮಿಲ್ಕ್ ಆಗಿ ನಾನು ನಂದಿನಿ ಅವರ ಗುಡ್ ಲೈಫ್ ಹಾಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಯಾವ ಬ್ರ್ಯಾಂಡ್ ಅಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ನನ್ಗೆ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ ಅಂತ ಥಿಕ್ನೆಸ್ಗೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಹೇಗ್ ಮಾಡೋದಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ನಾನು ಒಂದು ಪಾತ್ರೆಗೆ ಇಲ್ಲಿ 3 ಲೋಟ ಈ ಲೋಟದಲ್ಲಿ ನೀರ್ನ ಹಾಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನೀವು ನೀರ್ನ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ನೀರು ಪೂರ್ತಿಯಾಗಿ ಕುದ ನಂತರ ನಾನು ಅದಕ್ಕೆ ಇಲ್ಲಿ ತಗೊಂಡಂತ ಎಲ್ಬೋ ಪಾಸ್ತಾನ ಹಾಕೊಳ್ತಾ ಇದ್ದೀನಿ. ಈ ಎಲ್ಬೋ ಪಾಸ್ತಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಪಾಯಸ, ಯಾಕಂದ್ರೆ ಇದು ಸ್ವಲ್ಪ ಸಣ್ಣದಾಗಿರೋದ್ರಿಂದ ಪಾಯಸ ಮಾಡೋದಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಪೂರ್ತಿಯಾಗಿ ಈ ರೀತಿ ಚೆನ್ನಾಗಿ ನಾನು ಒಂದು 5 ರಿಂದ 6 ನಿಮಿಷ ಪಾಸ್ತಾನ ಬೇಯಿಸ್ಕೊಳ್ತೀನಿ. ಈಗ ಕಲರ್ ಚೇಂಜ್ ಆಗುತ್ತೆ ನೋಡಿ ನೀವೇನೆ. ನೋಡಿ, ಈಗ ಪೂರ್ತಿಯಾಗಿ ಪಾಸ್ತಾ ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಈಗ ನೀರ್ನ ಮತ್ತೆ ಪಾಸ್ತಾನ ನಾನು ಸಪರೇಟ್ ಮಾಡ್ಕೊಳ್ತೀನಿ. ಇದನ್ನ ತುಂಬಾ ಈಸಿಯಾಗಿ ನೀವು ಸಪರೇಟ್ ಮಾಡ್ಕೋಬಹುದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನಾನು ಇಲ್ಲಿ ಒಂದು ಪ್ಯಾನ್ಗೆ ಮೊದಲು ತುಪ್ಪ ತಗೊಂಡಿದ್ದಲ್ಲ, ಅದನ್ನ ಅಷ್ಟು ತುಪ್ಪನು ನಾನೀಗ ಹಾಕೊಳ್ತೀನಿ. ತುಪ್ಪ ಕಾದ ನಂತರ ನಾನು ಅದಕ್ಕೆ ತಗೊಂಡಂತ ಡ್ರೈ ಫ್ರೂಟ್ಸ್ ನ ಹಾಕೊಳ್ತೀನಿ. ಇದನ್ನೇನಿಲ್ಲ, 1 ನಿಮಿಷ ಅಷ್ಟೇ ಚೆನ್ನಾಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ, ಅಲ್ಲಿವರೆಗೂ ನೀವು ಡ್ರೈ ಫ್ರೂಟ್ಸ್ ನ ಹುರ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿ ಹುರಿದ್ಮೇಲೆ ನಾನು ಇಲ್ಲಿ ಇದಕ್ಕೆ ಬೇಯಿಸಿಟ್ಕೊಂಡಂತ ಎಲ್ಬೋ ಪಾಸ್ತಾನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮೊದಲೇ ಪಾಸ್ತಾ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಗೆ ವೀಟ್ ನ ಫ್ಲೇವರ್ ಇರೋದಿಲ್ಲ, ಪಾಸ್ತಾ ಬಂದು ಪೂರ್ತಿಯಾಗಿ ತುಪ್ಪದ ಫ್ಲೇವರ್ ಇರುತ್ತೆ. ಈಗ ಇದಕ್ಕೆ ನಾನು ಕಾಯಿಸಿಟ್ಕೊಂಡಂತ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನಿಲ್ಲಿ ನನ್ನ ಹತ್ರ ಸ್ವಲ್ಪ ವರ್ಮಸಿಲಿ ಮಿಕ್ಕಿತ್ತು, ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಯಾಕಂದ್ರೆ ನನ್ನ ಹತ್ರ ಇರೋದ್ರಿಂದ ನಾನು ಹಾಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಇದಕ್ಕೆ ಸಕ್ಕರೆನ ಬೆರೆಸ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಒಂದು 10 ನಿಮಿಷ. ಈಗ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿ ನಾನು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಬೇಕಾದ್ರೇನೆ ನಾನು ಇದಕ್ಕೆ ಸ್ವಲ್ಪ ತಗೊಂಡಿದ್ನಲ್ಲ ಬಾದಾಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು 5 ರಿಂದ 10 ನಿಮಿಷ ಬಿಟ್ರೆ ಪೂರ್ತಿಯಾಗಿ ಪಾಯಸ ರೆಡಿ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ, ರೆಡಿ ಆಗಿದೆ ಪಾಯಸ ಎಷ್ಟು ಚೆನ್ನಾಗಿ ಅಂತ. ನೋಡ್ತಾ ಇರ್ಬೋದು ನೀವು, ಪೂರ್ತಿಯಾಗಿ ಪಾಯಸ ರೆಡಿ ಆಗಿದೆ. ಹಾಲೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋ ಒಂದಿಗೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಟೇಕ್ ಕೇರ್. ಧನ್ಯವಾದಗಳು. ಥ್ಯಾಂಕ್ ಯು.